Good morning, my dear students. Welcome to the today's class. Dear children, in the last class we were studying the unit Healthy Life. ಪ್ರೀತಿಯ ಮಕ್ಕಳೇ, ಹಿಂದಿನ ತರಗತಿಯಲ್ಲಿ ನಾವು ಹೆಲ್ದಿ ಲೈಫ್ ಅನ್ನೋ ಪಾಠದ ಬಗ್ಗೆ ತಿಳ್ಕೊಳ್ತಾ ಇದ್ವಿ. Dear children, in this class we will continue the lesson. Okay. Dear children, what happened in the last class is, in the story Healthy Life, there were witches who want to destroy the world, isn't it? Those witches, what they did, they tried to spell some mantras and to prepare a potion. They wanted to harm the people, healthy people, isn't it? While spelling the mantra, one of the witches, he spelled some mistake. He did some mistake. For that reason, what happened? The whole forest was destroyed by a big explosion, isn't it? ಮಂತ್ರವಾದಿಗಳೆಲ್ಲ ಏನು ಮಾಡಿದರು, ಒಟ್ಟುಗೂಡ್ಬಿಟ್ಟು ಅವರು ಮಂತ್ರ ಹೇಳಬೇಕಾದ್ರೆ ಏನು ಮಾಡಿದರು, ಒಬ್ಬ ಮಂತ್ರವಾದಿ ತಪ್ಪಾಗಿ ಉಚ್ಚಾರಣೆ ಮಾಡಿದಾಗ ಅವನು ತಪ್ಪು ಉಚ್ಚಾರಣೆಯಿಂದ ಇಡೀ ಕಾಡೆ ನಾಶವಾಗುತ್ತೆ, ಒಂದು ಅಲ್ವಾ ಮಕ್ಕಳೇ. ನಂತರ ಏನಾಗುತ್ತೆ, ದ ವಿಚಸ್ ವೇರ್ ಟ್ರ್ಯಾಪ್ಡ್ ಇನ್ ಅ ಸ್ಮಾಲ್ ಬಾಟಲ್. ಅವರೆಲ್ಲ ಒಂದು ಸಣ್ಣ ಒಂದು ಬಾಟ್ಲಲ್ಲಿ ಅವರು ಸಿಕ್ಕಾಕೊಳ್ತಾರೆ. ಫ್ರಮ್ ದೇರ್ ದೇ ಕುಡಂಟ್, ಅದರಿಂದ ಅವರು ತಪ್ಪಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಆಗೇನಾಗುತ್ತೆ, ಒಬ್ಬ ಹುಡುಗನಿಗೆ ಅದು ಸಿಗುತ್ತೆ. ದ ಬಾಯ್ ಗಾಟ್ ದಟ್ ಬಾಟಲ್ ಆ್ಯಂಡ್ ಥಾಟ್ ಇಟ್ ವಾಸ್ ಎ ನೈಸ್ ಡ್ರಿಂಕ್ ಆ್ಯಂಡ್ ಹಿ ಸ್ವ್ಯಾಲೋಡ್ ಇಟ್ ಫುಲ್ಲಿ. ಆ ಹುಡುಗ ಏನು ಮಾಡ್ತಾನೆ, ಅದು ಒಂದು ಜ್ಯೂಸ್ ಇರಬೇಕು ಅಂಥೇಳಿ ಅವನು ಅದನ್ನು ಫುಲ್ ಕುಡಿದ್ಬಿಟ್ಟಾಗ ಏನಾಗುತ್ತೆ, ಅವನ ಹೊಟ್ಟೆಯಲ್ಲಿ ಆ ಮಂತ್ರವಾದಿಗಳು ಸೇರ್ಕೊಂಡ್ಬಿಟ್ಟು ಏನು ಮಾಡ್ತಾರೆ, ದೇ ಟ್ರೈ ಟು ಚೇಂಜ್ ದ ಬಾಯ್ಸ್ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್. ಅವನ ಇಷ್ಟ ಮತ್ತು ಕಷ್ಟಗಳನ್ನು ಅವರು ಏನು ಮಾಡ್ತಾರೆ, ಪರಿವರ್ತನೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಆಗ ಏನಾಗುತ್ತೆ, ದ ಬಾಯ್ ಡಸಂಟ್ ಲೈಕ್ ಟು ಈಟ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್. ಬಿಫೋರ್ ಹಿ ವಾಸ್ ಈಟಿಂಗ್ ನೋ ದಟ್ ಹಿ ಡಸಂಟ್ ಲೈಕ್. ಅವನು ಮುಂಚೆ ತರಕಾರಿ ಹಣ್ಣುಗಳನ್ನು ತಿಂತಾ ಇರ್ತಾನಲ್ವ, ಅದು ಅವನಿಗೆ ಇಷ್ಟ ಆಗೋದಿಲ್ಲ. Because of those witches. Then he likes to eat junk foods like pizza, burger and ice cream, chips. ತದನಂತರದಲ್ಲಿ ಅವನಿಗೆ ಏನು ಇಷ್ಟ ಆಗಲಿಕ್ಕೆ ಶುರು ಆಗುತ್ತೆ, ಜಂಕ್ ಫುಡ್ ಆಗಿರ್ತಕ್ಕಂತಹ ಪಿಜ್ಜಾ, ಬರ್ಗರ್ ಮತ್ತು ಐಸ್ ಕ್ರೀಮ್ಗೆ ತಿನ್ನಲಿಕ್ಕೆ ಇಷ್ಟ ಆಗುತ್ತೆ. ವಿಲ್ ಕಂಟಿನ್ಯೂ ದ ಲೆಸನ್ ಚಿಲ್ಡ್ರನ್. ಸಿ ದ 4th paragraph. No longer did he enjoy fruits and vegetables. ಈಗ ಇನ್ನು ಮುಂದೆ ಅವನಿಗೇನಾಗಿದೆ, ಅವನಿಗೆ ತರಕಾರಿ ಹಣ್ಣುಗಳು ಇಷ್ಟ ಆಗ್ತಾ ಇಲ್ಲ. He did not feel like walking, running and playing friends. ನೋಡಿ, ಅವನ ಇಷ್ಟಗಳೆಲ್ಲ ಬದಲಾಗ್ತಾ ಇದೆ. ಫಸ್ಟ್ he was liking to walk, run and play with his friends, isn't it? But now he is not willing to go for a walk or go for running and playing with his friends. ಈಗ ಅವನಿಗೆ ಅದೆಲ್ಲ ಇಷ್ಟ ಆಗ್ತಾ ಇಲ್ಲ. ವಾಕ್ ಹೋಗೋದು, ರನ್ನಿಂಗ್ ಮಾಡೋದು ಮತ್ತು ಫ್ರೆಂಡ್ಸ್ ಜೊತೆ ಆಟ ಆಡೋದು ಅವನಿಗೆ ಈಗ ಇಷ್ಟ ಆಗ್ತಾ ಇಲ್ಲ. ಎವೆನ್ಚುಯಲಿ he stopped going out of the house and was sitting or lying about. Eventually means fast he stopped going out. ಅವನು ಹೊರಗಡೆ ಹೋಗೋದನ್ನೇ ಅವನು ನಿಲ್ಲಿಸ್ಬಿಡ್ತಾನೆ, ಮನೆಯಿಂದ ಹೊರಗಡೆ ಹೋಗೋದನ್ನು ನಿಲ್ಲಿಸ್ಬಿಡ್ತಾನೆ. ಆ್ಯಂಡ್ ವಾಸ್ ಸಿಟ್ಟಿಂಗ್ ಆ್ಯಂಡ್ ಲೈಯಿಂಗ್ ಅಬೌಟ್. ಅವನೇನು ಮಾಡ್ತಾನೆ, ಒಬ್ಬನೇ ಮನೆಯಲ್ಲಿ ಕೂರಲಿಕ್ಕೆ ಶುರು ಮಾಡ್ತಾನೆ. ಹಿ ಬಿಕೇಮ್ ವೆರಿ ಲೇಝಿ. ತುಂಬ ಸೋಮಾರಿಯಾಗಿ, ಯಾವುದೇ ಕೆಲಸದಲ್ಲಿ ಆಸಕ್ತಿ ಇಲ್ಲದೆ ಅವನು ಸುಮ್ಮನೆ. ಹಿ ಸ್ಟಾರ್ಟೆಡ್ ಫೀಲಿಂಗ್ ಇಲ್. ಅವನು ಯಾವಾಗ ಯಾವುದೇ ಚಟುವಟಿಕೆಗಳಿಲ್ಲದೆ
without any activities. When he sit alone for a long time, he started to feeling illness. ಅವನಿಗೇನಾಗುತ್ತೆ, ಒಬ್ಬನೇ ಕುತ್ಕೊಂಡಾಗ ಯಾವುದೇ ಚಟುವಟಿಕೆಗಳಿಲ್ಲದೆ ಒಬ್ಬನೇ ಕುಳಿತುಕೊಂಡಾಗ ಅವನಿಗೇನಾಗುತ್ತೆ, ಹುಷಾರಿಲ್ಲದೆ ಇರೋ ಹಾಗೆ ಆಗುತ್ತೆ. Before long he had no desire to do anything. See, he lost his every desires. ಅವನ ಆಸೆಗಳೆಲ್ಲ ಅವನು ಯಾವುದನ್ನು ಮಾಡಲಿಕ್ಕೆ ಇಷ್ಟಪಡ್ತಾ ಇಲ್ಲ. The evil potion had worked. ನೋಡಿ, ಆ ಒಂದು ಕೆಟ್ಟ ಪಾಯ್ಸನಸ್ ರಾಸಾಯನಿಕ ಏನಿತ್ತು ಅದೇನು ಮಾಡ್ತಾ ಇದೆ, ಈಗ ಕೆಲಸ ಮಾಡಲಿಕ್ಕೆ ಶುರುವಾಗಿದೆ. The evil potion had worked, and the worst thing of all was that the witches had learnt to jump from one person to another like virus. See, and the worst thing, ತುಂಬ ಕೆಟ್ಟ ವಿಚಾರ ಏನಾಯಿತು ಅಲ್ಲಿ ಅಂದರೆ, ಆ ವಿಚಸ್ ಇರ್ತಾರಲ್ಲ, those witches were trying to jump from one person to another person like virus. Virus means it is an infectious agent. ಒಬ್ಬರಿಂದ ಒಬ್ಬರಿಗೆ ಅದು ಹರಡ್ತಕ್ಕಂತಹ ಒಂದು ಕೀಟಾಣು. ಅವ್ರು ಏನು ಮಾಡ್ತಾ ಇದ್ದಾರೆ, ಒಬ್ಬ ಮನುಷ್ಯನಿಂದ ಇನ್ನೊಬ್ಬ ಮನುಷ್ಯನಿಗೆ ಟ್ರಾನ್ಸ್ಫರ್ ಆಗ್ತಾ ಹೋಗ್ತಾ ಇದ್ದಾರೆ. ಏಕೆಂದರೆ ಎಲ್ಲರಿಗೂ ಅವರು ತೊಂದರೆ ಕೊಡಲಿಕ್ಕೆ ಶುರು ಮಾಡ್ತಾ ಇದ್ದಾರೆ. They managed to turn the effect of the potion into one of the worst diseases, the disease of wasting life. See, they managed, the witches managed to turn the effect of the potion into one of the worst diseases. ಆ ಮಂತ್ರವಾದಿಗಳೆಲ್ಲ ಏನು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ, ಅವರು ಒಂದು ಕೆಟ್ಟವಾದ ಕಾಯಿಲೆಯನ್ನು ಹರಡೋದಕ್ಕೆ ಅವರು ಶುರು ಮಾಡಿದ್ದಾರೆ. ಒಬ್ಬರಿಂದ ಒಬ್ಬರಿಗೆ ಹರಡೋದಕ್ಕೆ ಅದನ್ನು ಶುರು ಮಾಡಿದ್ದಾರೆ, ಒಂದು ಕೆಟ್ಟ ಕಾಯಿಲೆಯನ್ನು. ವರ್ಸ್ಟ್ ಡಿಸೀಸ್, ದ ಡಿಸೀಸ್ ಆಫ್ ವೇಸ್ಟಿಂಗ್ ಲೈಫ್. ಅದೆಂಥ ಕಾಯಿಲೆ ಅಂದರೆ ಎಲ್ಲರ ಜೀವನವನ್ನು ಹಾಳು ಮಾಡ್ತಕ್ಕಂಥದ್ದು, ನಾಶ ಮಾಡ್ತಕ್ಕಂಥದ್ದು. ಆ ಒಂದು ಕೆಟ್ಟ ಕಾಯಿಲೆಯನ್ನು ಅವರು ಹರಡ್ತಾ ಇದ್ದಾರೆ. See the 5th paragraph, children. It was a long while before, with the help of his microscope, Dr. Fitton Healthy discovered that the little witches were causing this disease. It was a long while before. ನೋಡಿ, ಇದಕ್ಕೆ ಈ ಕಾಯಿಲೆ ಹರಡ್ತಾ ಇತ್ತಲ್ಲ, ಇದಕ್ಕೆ ಏನು ಮಾಡಿದರು, ಒಂದು ಪರಿಹಾರ ಕಂಡು after a long time with the help of his microscope. See, microscope means it is an instrument through which we can see the small and tiny organisms. ಸಣ್ಣ ಸಣ್ಣ ಕೀಟಾಣುಗಳನ್ನು ಕಣ್ಣಿಗೆ ಕಾಣಿಸೋದಿಲ್ಲಲ್ಲ, ಅದನ್ನು ಏನು ಮಾಡ್ತೀವಿ, ಈ ಮೈಕ್ರೋಸ್ಕೋಪ್ ಡಿವೈಸ್ ಮುಖಾಂತರ ನಾವು ಅದನ್ನು ನೋಡಬಹುದು. That is called microscope. It is a scientific device, instrument to see the tiny organisms. See, here one doctor is there, doctor by name Fitton Healthy. He discovered through the microscope. What he discovered? He discovered that little witches were causing these diseases. ಅವನು ಆ ಮೈಕ್ರೋಸ್ಕೋಪ್ ಮುಖಾಂತರ ಏನು ಕಂಡಿಡ್ಕೊಂಡ, ಈ ಎಲ್ಲ ಮಂತ್ರವಾದಿಗಳು ಈ ಒಂದು ಕಾಯಿಲೆ, ಕೆಟ್ಟ ಕಾಯಿಲೆಯನ್ನು ಹರಡ್ತಾ ಇದ್ದಾರೆ ಅಂಥೇಳಿ ಕಂಡಿಡ್ಕೊಳ್ತಾನೆ. The little witches were causing this disease. There were no vaccines or cough mixtures to get rid of them. ನೋಡಿ ಮಕ್ಕಳ, ಇಲ್ಲೇನು ಹೇಳ್ತಾ ಇದ್ದಾರೆ ಡಾಕ್ಟ್ರು, ಇದಕ್ಕೆ ಯಾವುದೇ ರೀತಿಯ ವ್ಯಾಕ್ಸಿನ್ ಇಲ್ಲ. ವ್ಯಾಕ್ಸಿನ್ ಮೀನ್ಸ್ ಇಟ್ ಈಸ್ ಇಂಜೆಕ್ಷನ್, ಇಟ್ ಈಸ್ ಅ treatment which makes us, which gives us the resistance to fight against the or disease. Okay, it gives us resistance ಅಂದರೆ ನಮಗೆ ಇಮ್ಯುನಿಟಿ ಪವರ್ನ ಕೊಡುತ್ತೆ, ನಮಗೆ ಒಂದು ಶಕ್ತಿಯನ್ನು ಕೊಡುತ್ತೆ ಆ ವ್ಯಾಕ್ಸಿನೇಷನ್ನು. ಆದರೆ ಈ ಕಾಯಿಲೆಗೆ ಯಾವುದೇ ಒಂದು ವ್ಯಾಕ್ಸಿನೇಷನ್ನ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ಡಾಕ್ಟರ್. ದೇರ್ ವೆರ್ ನೋ ವ್ಯಾಕ್ಸಿನ್ಸ್ ಆರ್ ಕಾಫ್ ಮಿಕ್ಸ್ಚರ್ಸ್. ಕಾಫ್ ಮಿಕ್ಸ್ಚರ್ ಮೀನ್ಸ್
ಕೆಮ್ಮಿಗೆ ನಾವು ಏನು ಸಿರಪ್ ಅಂತೇಳಿ ತೊಗೊಳ್ತೀವಲ್ಲ ಅದು ಕಾಫ್ ಮಿಕ್ಸ್ಚರ್ಸ್ ಟು ಗೆಟ್ ರಿಡ್ ಆಫ್ ದೆಮ್. ಈ ಮಂತ್ರವಾದಿಗಳಿಂದ ನಾವು ಬಚಾವಾಗಲಿಕ್ಕೆ, ಗೆಟ್ ರಿಡ್ ಆಫ್ ದೆಮ್ ಮೀನ್ಸ್ ಅವರಿಂದ ತಪ್ಪಿಸ್ಕೊಳ್ಳಿಕ್ಕೆ ನಮಗೆ ಯಾವುದೇ ಒಂದು ಔಷಧಿ ಇಲ್ಲ, ಇಂಜೆಕ್ಷನ್ ಇಲ್ಲ, ವ್ಯಾಕ್ಸಿನೇಷನ್ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ದ ಡಾಕ್ಟರ್ ಫೌಂಡ್ ಔಟ್ that the witches could not tolerate joy and good health. See here children, the doctor found out that the witches could not tolerate joy and good health. ಆ ಮಂತ್ರವಾದಿಗಳು ಏನನ್ನು ಸಹಿಸ್ಕೊಳ್ಳೋದಿಲ್ಲ, ಎಲ್ಲರೂ ಖುಷಿಯಾಗಿರೋದು, ಹೆಲ್ತಿ ಆಗಿರೋದು, ಆರೋಗ್ಯವಾಗಿರೋದನ್ನು ಆ ಮಂತ್ರವಾದಿಗಳು ಸಹಿಸ್ಕೊಳ್ಳೋದಿಲ್ಲ. ದೇ ಆರ್ ನಾಟ್ ಟಾಲರೆಂಟ್. ಅವ್ರಿಗೆ ಇನ್ನೊಬ್ಬರು ಚೆನ್ನಾಗಿರೋದನ್ನು ನೋಡಿದರೆ ಅವ್ರಿಗೆ ಸಹಿಸ್ಕೊಳ್ಳೋಕ್ಕೆ ಆಗೋದಿಲ್ಲ ಆ ಮಂತ್ರವಾದಿಗಳಿಗೆ ಅಂತೇಳಿ ಡಾಕ್ಟ್ರ್ ಹೇಳಿ. ದ ಡಾಕ್ಟರ್ ಫೌಂಡ್ ಔಟ್ ದಟ್ ದ ವಿಚಸ್ ಕುಡ್ ನಾಟ್ ಟಾಲರೇಟ್ ಜಾಯ್ ಆ್ಯಂಡ್ ಗುಡ್ ಹೆಲ್ತ್ ಆಫ್ ಅದರ್ಸ್. It turned out that the best cure was to make a strong effort to live a healthy, joyful and happy life. So, here doctor is advising, giving suggestion that we should try to live a healthy life. We should eat healthy food and live a healthy life. It turned out that the best cure, that is the best cure according to the doctor, was to make a strong effort to live a healthy life. ನಾವು ಆರೋಗ್ಯವಾಗಿರ್ತಕ್ಕಂಥ ಆಹಾರ, ತರಕಾರಿ, ಹಣ್ಣು ಅದನ್ನೆಲ್ಲ ನಾವು ತಿಂತಾ ಹೋದರೆ ನಾವು ನಮ್ಮ ಇಮ್ಯುನಿಟಿ ಪವರ್ನ ಹೆಚ್ಚಿಸ್ಕೊಂಡ್ಬಿಟ್ಟು ನಾವು ಆರೋಗ್ಯವಂತರಾಗಿದ್ದರೆ ನಾವು ಅವರಿಂದ ಬಚಾವಾಗ್ಬೋದು ಅಂಥೇಳಿ ಡಾಕ್ಟ್ರು ಸಜೆಷನ್ ಕೊಡ್ತಾ ಇದ್ದಾರೆ. ದೆನ್ ವಿ ಕ್ಯಾನ್ ಲೀಡ್ ಎ ಹ್ಯಾಪಿ ಲೈಫ್ ಅಂತೇಳಿ ಹೇಳ್ತಾ ಇದ್ದಾರೆ. ವೆನ್ ಎ ಪರ್ಸನ್ ಬಿಕೇಮ್ ಹೆಲ್ದಿ, ದ ವಿಚಸ್ ಹ್ಯಾಡ್ ಟು ಲೀವ್ ದಟ್ ಬಾಡಿ ಆ್ಯಸ್ ಸೂನ್ ಆ್ಯಸ್ ದೆ ಕುಡ್, ರೈಡಿಂಗ್ ಆಫ್ ಆನ್ ಎ ಸ್ನೀಸ್. ಸಿ when we start to lead a happy life, healthy life, then the witches automatically they leave our body as soon as they could, riding off on a sneeze. Sneeze means it is a force expelling the air through our nose and mouth. ಅಂದರೆ ನಾವೇನು ಅಕ್ಷಿ ಅಂತೇಳಿ ಸೀನ್ತೀವಲ್ವ, ಅದಕ್ಕೇನಂತೀವಿ ಸ್ನೀಸ್ ಅಂತ ಹೇಳ್ತೀವಿ. ನಾವು ಸೀನ್ದಾಗ ನಮ್ಮಲ್ಲಿರ್ತಕ್ಕಂಥ ಕೀಟಾಣುಗಳೆಲ್ಲ ಹೊರಗಡೆ ಹೋಗುತ್ತೆ. ಇದೇ ರೀತಿ ಡಾಕ್ಟ್ರು ಕೂಡ ಹೇಳ್ತಾ ಇದ್ದಾರೆ, ಥ್ರೂ ಸ್ನೀಸಿಂಗ್ ದ ವಿಚಸ್ ಗೋ ಔಟ್ ಆಫ್ ಅವರ್ ಬಾಡಿ. ಫಾರ್ ದ್ಯಾಟ್ ವಿ ಶುಡ್ ಕೀಪ್ ಅವರ್ ಲೈಫ್ ಹೆಲ್ತಿಲಿ. ನಮ್ಮ ಆರೋಗ್ಯವನ್ನು ನಾವು ಚೆನ್ನಾಗಿ ಇಟ್ಕೊಂಡ್ರೆ ಅವ್ರೇನು ಮಾಡ್ತಾರೆ, ಮಂತ್ರವಾದಿಗಳು ನಮ್ಮ ದೇಹದಿಂದ ಹೊರಗಡೆ ಹೋಗ್ತಾರೆ ಅಂಥೇಳಿ ಡಾಕ್ಟ್ರು ಸಜೆಷನ್ ಕೊಡ್ತಾ ಇದ್ದಾರೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದೀಸ್ ಪ್ಯಾರಾಗ್ರಾಫ್ಸ್ ಚಿಲ್ಡ್ರನ್. ನೌ ವಿಲ್ ಮೂವ್ ಆನ್ ಟು ದ 6th paragraph. See at last what happens in the story. 6th paragraph. From then on, the best remedy was neither pills nor injections, but just a little bit of effort to eat some fruits and vegetables and to do some exercise. See, later on, what happens? The doctor is advising that the best remedy means solution. ಅದಕ್ಕೆ ಬೆಸ್ಟ್ ಸಲ್ಯೂಷನ್, ಈ ಡಿಸೀಸಿಗೆ ಬೆಸ್ಟ್ ಸಲ್ಯೂಷನ್ ಏನಪ್ಪ ಅಂದರೆ ವಿ ಶುಡ್ ಈಟ್ ಗುಡ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್. ಮುಂಚೆ ಹಿಂದಿನ ದಿನಗಳಲ್ಲಿ ನಮ್ಮ ಪೂರ್ವಜರೆಲ್ಲ ತಿಂತಾ ಇದ್ರಲ್ವ ತರಕಾರಿ, ಹಣ್ಣುಗಳನ್ನು ನಾವು ಕೂಡ ತಿನ್ನಲಿಕ್ಕೆ ಶುರು ಮಾಡಬೇಕು. ನೈದರ್ ಪಿಲ್ಸ್ ನಾರ್ ಇಂಜೆಕ್ಷನ್ಸ್. ಪಿಲ್ಸ್ ತೊಗೊಳ್ಳೋದ್ರಿಂದ ಮತ್ತು ಇಂಜೆಕ್ಷನ್ಸ್ ತೊಗೊಳ್ಳೋದ್ರಿಂದ ಯಾವುದೇ ರೀತಿ ಕಾಯಿಲೆ ಪೂರ್ಣವಾಗಿ ಹೋಗೋದಿಲ್ಲ ಅಂಥೇಳಿ ಡಾಕ್ಟ್ರ್ ಹೇಳ್ತಾ ಇದ್ದಾರೆ. ಬಟ್ ಜಸ್ಟ್ ಅ ಲಿಟಲ್ ಬಿಟ್ ಆಫ್ ಎಫರ್ಟ್ ಟು ಈಟ್ ಸಮ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ನಾವು ದಿನ ಹಣ್ಣು ತರಕಾರಿಗಳನ್ನು ತಿನ್ನೋದ್ರಿಂದ ನಾವು ಏನು ಮಾಡ್ಬೋದು, ಆರೋಗ್ಯವಂತರಾಗಿರ್ಬೋದು. ಆ್ಯಂಡ್ ಡೈಲಿ ಡೂಯಿಂಗ್ ಎಕ್ಸಸೈಸಸ್, ಕೆಲವು ಯೋಗಾಸನಗಳನ್ನು ಮಾಡೋದ್ರಿಂದ ನಾವು
ಆರೋಗ್ಯವಂತರಾಗಿದ್ದಾಗ ನಮಗೆ ಯಾವ ಅಟ್ಯಾಕ್ ಆಗೋದಿಲ್ಲ, ಬರೋದಿಲ್ಲ, ನಾವು ಆರೋಗ್ಯವಾಗಿರ್ಬೋದು ಅಂಥೇಳಿ ಡಾಕ್ಟ್ರು ಹೇಳ್ತಾ ಇದ್ದಾರೆ. ಸೊ ಥ್ರೂ ದಿಸ್ ಲೆಸನ್ ಐ ಆಲ್ಸೋ ವಿಶ್ ಯು ಆಲ್ ಚಿಲ್ಡ್ರನ್, you also should eat healthy food, fruits and vegetables. Okay, daily you should do some exercises and meditation. That will keep your health in a good condition. Whoever came to see Dr. Fit and Healthy and took his advice ended up totally well, being cured of the wasting life disease. ಸಿ ಯಾರೆಲ್ಲ ಬಂದುಬಿಟ್ಟು ಡಾಕ್ಟರ್ ಫಿಟ್ ಆ್ಯಂಡ್ ಹೆಲ್ದಿ ಅವ್ರನ್ನ ಭೇಟಿ ಮಾಡಿದ್ರಲ್ಲ, ಅವರ ಅಡ್ವೈಸ್ನ ಫಾಲೋ ಮಾಡಿದ್ರಲ್ಲ, ಹಣ್ಣು ಹಂಪಲುಗಳು ತರಕಾರಿಗಳನ್ನು ತಿಂತಾ ಹೋದ್ರಲ್ಲ, ಅವರೆಲ್ಲ ಏನಾದರು ಆರೋಗ್ಯವಂತರಾಗಿದ್ದರು. ಅವ್ರಿಗೆ ಆ ಕಾಯಿಲೆ ಬರಲಿಲ್ಲ. ವೇಸ್ಟಿಂಗ್ ಲೈಫ್ ಡಿಸೀಸ್, ಆ ಸೋಮಾರಿತನ, ಆ ಲೇಸಿನೆಸ್ಸು ಅವ್ರಿಗೆ ಬರಲಿಲ್ಲ. ದೇ ವೇರ್ ಫಿಟ್ ಇನ್ ದೇರ್ ಹೆಲ್ತ್. We all know that health is wealth, isn't it children? ಆರೋಗ್ಯವೇ ಭಾಗ್ಯ. So we should keep our health in good condition. Through this lesson the author is giving us moral to keep our health in a good condition. I hope you all have understood this lesson children. Here some exercises they have given. Before doing that exercises in your notes children, you should write glossary. In your textbook, in the lesson, they have given in the boxes meanings ಕೊಟ್ಟಿದ್ದಾರೆ ಮಕ್ಕಳೇ. ಬಾಕ್ಸ್ಗಳಲ್ಲಿ ಆ ಮೀನಿಂಗ್ಸ್ನ ಗ್ಲಾಸರಿ ಅಂತ ಹೆಡ್ಡಿಂಗ್ ಬರೆದ್ಬಿಟ್ಟು ಯು ಶುಡ್ ರೈಟ್ ದೋಸ್ ಮೀನಿಂಗ್ಸ್. ಆ ಮೀನಿಂಗ್ಸ್ ಎಲ್ಲ ನೀವು ಬರೀಬೇಕು ನೋಟ್ಸಲ್ಲಿ. ಫಸ್ಟು ಲೆಸನ್ ಹೆಡ್ಡಿಂಗ್ ಬರೆದು ನೆಕ್ಸ್ಟು ಗ್ಲಾಸರಿ, ಆ ಮೀನಿಂಗ್ಸ್ ಎಲ್ಲ ಬರ್ಕೊಳ್ಳಿ ಒಂದರ ಕೆಳಗಡೆ ಒಂದು. ನೆಕ್ಸ್ಟ್ ಯು ಶುಡ್ ಡೂ this exercise. Here they have given vocabulary. V1, fill in the blanks using suitable words from the words given in brackets. See, one is done for you. ನಿಮಗೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಇಲ್ಲಿ. Minnie ate a variety of food items and loved fruits and vegetables. See, they have given in the bracket option burgers and vegetables. They loved to eat fruits and vegetables. You should write vegetables in the fill in the blanks. See, here they have given another six fill in the blanks children. You should write these 6 fill in the blanks in your notes. First you write glossary, then you write this 6 fill in the blanks. That example also you should write. Okay children, I hope you all do this, you all complete this in your notes. Okay children, we'll meet in the next class. Thank you children.